ನಿಜವಾಗೂ ನನ್ನ ಆ ವ್ಯಕ್ತಿತ್ವ ಅಲ್ಲದೆ ನನಗೆ ಹಂಗಾದಾಗ ನಾವು ಕೋಪ ಸಹಜ, ಮನುಷ್ಯನ ಸಹಜ ಗುಣ. ನಿಮ್ಮ ಕೋಪ ಬಂದೇ ಬರುತ್ತೆ. ಅದು ವಿಪರೀತಕ್ಕೆ ಹೋದಾಗ ಏನಾಗುತ್ತೆ, ತಾರಕಕ್ಕೆ ಹೋದಾಗ ಏನಾಗುತ್ತೆ, ಯು ಸ್ಟಾರ್ಟ್ ಕರ್ಸಿಂಗ್ ಪೀಪಲ್. ಹಾಂ, ತುಂಬ ನಾನಂತೂ ವಿವೇಕಾನಂದ ಅಲ್ಲ, ನಾನು ಯಾವುದೋ ಸ್ವಾಮೀಜಿನೂ ಅಲ್ಲ, ಖಂಡಿತವೂ ಅಲ್ಲ. ನಾನು ವೆರಿ ಮಚ್ ಹ್ಯೂಮನ್, ಪ್ರಾಕ್ಟಿಕಲ್ ಥಿಂಕಿಂಗ್. ಕೋಪ ನನಗೂ ಬರುತ್ತೆ, ಅಳು ಬರುತ್ತೆ, ನಗು ಬರುತ್ತೆ, ಎಲ್ಲ ನವರಸಗಳು ಇದೆ, ಎಲ್ಲವೂ ಇದೆ, ಎಲ್ಲ ಥರನೂ ಇರ್ತೀನಿ. ಐ ಆಮ್ ನಾಟ್ ಅ ಸೀರಿಯಸ್ ಗೈ, ಐ ಆಮ್ ವೆರಿ ಫನಿ ಗಾಯ್. ಇದೆಲ್ಲ ಬಿಟ್ಟು ಒಂದು ಥ್ರೆಶೋಲ್ಡ್ ಅಂತ ಒಂದು ಸೆಟ್ ಮಾಡಿರ್ತಾನೆ ಮನುಷ್ಯನಿಗೆ ದೇವರು. ಅದು ಮೀರಿದಾಗ ಖಂಡಿತವಾಗಿ ವಿ ಕರ್ಸ್ ಪೀಪಲ್. ಬಟ್ ನೀವು ಕಿರ್ಚೋದು, ಕೋಪ ಮಾಡ್ಕೊಳ್ಳೋದಲ್ಲ ಇದೆ ನನಗೆ ವಿಪರೀತ ಕೋಪ ಬರುತ್ತೆ. ಈಗ ಒಂದು 7-8 ವರ್ಷದಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಕೇಳಬೇಕು ಅಂತಿದ್ದೆ, ಒಂದು 5 ವರ್ಷದಿಂದ ಸೈಲೆಂಟ್ ಆಗ್ಬಿಟ್ರಲ್ಲ, ಯಾಕೆ ಅಂತ? ಇಲ್ಲ, ಈ ಜನ್ರೇಷನ್, ಈಗ ಜೆನ್ ಝಿ ಅಂತ ಏನು ಕರಿತೀವಿ, ಈ ಜನ್ರೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್. ಬಿಕಾಸ್ ಯು ನೀಡ್ ಟು ವರ್ಕ್ ವಿತ್ ದೆಮ್, ರೈಟ್? ಎಲ್ಲನೂ ಓಲ್ಡ್ ಸ್ಕೂಲವರೇ ಸಿಗಲ್ಲ ನಮಗೆ. ಈಗ ಯಾವುದೋ ಕಾರ್ಪೊರೇಟು ಅಥವಾ ಅಡ್ವರ್ಟೈಸಿಂಗ್ ಏಜೆನ್ಸಿ ಎಲ್ಲ ನ್ಯೂ ಕಮರ್ಸ್ ಇದ್ದಾರೆ. ಅಲ್ಲೂ ಇದೆ ಟ್ಯಾಲೆಂಟ್, ಸಾಲಿಡ್ ಟ್ಯಾಲೆಂಟ್ ಇದೆ, ಪೇಷನ್ಸು ಇದೆ, ಎಲ್ಲ ನೋಡಿದ್ದೀನಿ, ಎಲ್ಲವೂ ನೋಡಿದ್ದೀನಿ, ಎಲ್ಲ ಥರದ್ದು ಇದೆ. ಬಟ್ ಸ್ವಲ್ಪ ಕಮ್ಮಿ ಕಂಪೇರ್ ಟು ಓಲ್ಡ್ ಸ್ಕೂಲ್ ಪೀಪಲ್. ಯಾಕೆ ಅಂತಂದರೆ ಈಗ ಅದೇ ನಾನು ಆಗ ಹೇಳಿದೆ ನಿಮಗೆ, ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಟ್ಟಾಗ ಅವರೆದುರು ನಾನು ನಿಂತಾಗ ನಂದು ಏನೂ ಅಲ್ಲಿ ನಡೆಯಲ್ಲ. ಅವನಿಗೆ ಏನು ಬೇಕೋ ಅದು ನಾನು ಮಾಡಿಕೊಡ್ಬೇಕು. ಆವಾಗ ಕಿರ್ಚಾಟ ಕೂಗಾಟಗಳು ನಡೆಯಲ್ಲ. ಸೊ ನಮ್ಗೆ ನಾವೇನಾಗಬೇಕಾಗುತ್ತೆ ಅಂತ ಆಗಬೇಕಾಗುತ್ತೆ.